ವೀಕ್ಷಕರೇ, ವೆಲ್ಕಮ್ ಟು ಫಿಲ್ಮಿ ರೌಂಡಪ್. ಸ್ಯಾಂಡಲ್ವುಡ್ನಲ್ಲಿ ಕಳೆದ ವಾರದಿಂದ ಒಂದಾದ ಮೇಲೊಂದು ಕಹಿ ಸುದ್ದಿಗಳು ಕೇಳಿಸ್ತಾನೇ ಇದೆ. ನಿನ್ನೆ ಮೊನ್ನೆ ಎಲ್ಲ ಡಿವೋರ್ಸ್ ಸುದ್ದಿಗಳು ಬೇಸರ ತಂದಿತ್ತು. ಆದರೆ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಶಾಕಿಂಗ್ ಕೊಡೋ ಅಪ್ಡೇಟ್ ಒಂದು ಸಿಕ್ಕಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ದಚ್ಚು ಫ್ಯಾನ್ಸ್ಗೆ ಬಿಗ್ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ದರ್ಶನ್ ಅರೆಸ್ಟ್ ಆಗಿರೋದು ಎಲ್ಲರಲ್ಲೂ ಕುತೂಹಲ ಕೆಳಿಸಿದೆ. ಮೈಸೂರಲ್ಲಿ ಅರೆಸ್ಟ್ ಮಾಡಿದ ಕಾಕಿ ಟೀಮ್ ದರ್ಶನ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇಷ್ಟಕ್ಕೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿರೋದು ಯಾಕೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಪೊಲೀಸರು ಬೆಳ್ಳಂಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಮೈಸೂರಲ್ಲಿ ನಟ ದರ್ಶನ್ ಬಂಧಿಸಿದ್ದು ಇದು ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತೆ ಮಾಡಿದೆ. ಬೆಳ್ಳಂಬೆಳಗ್ಗೆ ದರ್ಶನ್ ಇರೋ ಕಡೆನೇ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಇಷ್ಟಕ್ಕೂ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ನಟ ದರ್ಶನ್ ಅವರ ಜೊತೆ ಪವಿತ್ರ ಗೌಡ ಹೆಸರು ಸುಮಾರು ವರ್ಷದಿಂದ ಕೇಳಿ ಬರ್ತಲೇ ಇದೆ. ದರ್ಶನ್ ಸಂಸಾರದಲ್ಲಿ ಸರಿ ಇಲ್ಲ ಎಂಬ ಅಪಸ್ವರ ಬರೋವಾಗ ಪವಿತ್ರ ಗೌಡ ಅವರ ಹೆಸರು ಕೇಳಿ ಬರ್ತಾನೆ ಇರ್ತಿತ್ತು. ನಟಿ ಪವಿತ್ರ ಗೌಡ ದರ್ಶನ್ ಜೊತೆಗಿನ ಹಲವು ಫೋಟೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಇದೇ ಪವಿತ್ರ ಗೌಡ ವಿಷಯನೇ ದರ್ಶನ್ ಅರೆಸ್ಟ್ ಆಗುವಂತೆ ಮಾಡಿದೆ ಎನ್ನಲಾಗಿದೆ. ನಟ ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾನಂತೆ. ಹೀಗಾಗಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕೊಲೆ ಮಾಡಿರೋ ಆರೋಪಿಗಳು ಬೆಂಗಳೂರಿನ ಗಿರಿನಗರದ ಮೂಲದವರು ಅಂತಲೂ ಹೇಳಲಾಗ್ತಿದೆ. ಅಂತಕರನ್ನು ಪೊಲೀಸರು ಫುಲ್ ಡ್ರಿಲ್ ಮಾಡಿದಾಗ ಅವರೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು ಅನ್ನೋ ಅನುಮಾನ ಬಂದಿದೆ. ಇನ್ವೆಸ್ಟಿಗೇಷನ್ನಲ್ಲಿ ಆರೋಪಿಗಳು ದರ್ಶನ್ ಹೆಸರು ಹೇಳಿದ್ದಾರಂತೆ. ಹಲ್ಲೆ ಮಾಡಿ ಕೊಲೆ ಮಾಡೋ ವೇಳೆ ದರ್ಶನ್ ಸಹ ಅಲ್ಲೇ ಇದ್ರು ಅಂತಲೂ ಆರೋಪಿಗಳು ಬಾಯ್ಬಿಟ್ಟಿದ್ದಾರಂತೆ. ಇದೇ ವಿಚಾರ ಎಲ್ಲ ಮೀಡಿಯಾದಲ್ಲೂ ಸುದ್ದಿ ಆಗ್ತಿದೆ. ದರ್ಶನ್ ಫ್ಯಾನ್ಸ್ಗಂತೂ ಇದು ಭಾರಿ ಶಾಕಿಂಗ್ ನ್ಯೂಸ್ ಆಗಿದೆ. ಮತ್ತೊಂದು ಫಿಲ್ಮಿ ನ್ಯೂಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು.